ಹಾಯ್ ನಮಸ್ಕಾರ. ಇವತ್ತು ನಾನು ನಮ್ಮ ಊರಿಗೆ ಹೊಂಟಿನಿ ಬೇರಾಮಡಿಗೆ. ಅದಕ್ಕೆ ಆಫೀಸ್ಗೆ ಹೋಗಿ ಬೈಕ್ ತಗೊಂಡು ಅಲ್ಲಿಂದ ಸೀದಾ ನಮ್ಮ ಊರಿಗೆ ಹೊಂಟ. ಸೊ ಊರಿಗೆ ಹೋಗ್ಬೇಕಾದ್ರೆ ಗಾಡಿ ಭಾರಿ ಕಾಣಕತ್ತಿತ್ತು, ನಡೆಸಿದಿಲ್ ಬಾಲ್ ಅದಕ್ಕೆ ಬಂದೆ. ಅದಕ್ಕೆ ಒಂದು ವಿಡಿಯೋ ಮಾಡ್ದ. ಸೊ ನಮ್ ತೊಗರಿ ಬೋರ್ಡ್ ನೋಡ್ದ, ಹಂಗೆ ತೊಗರಿ ನೋಡಿ ಖುಷಿ ಆಯ್ತು. ಹಂಗೆ ಗೊಬ್ಬರಕ್ಕೆ ಹೋಗಿ ಗೊಬ್ಬರಲೆ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ರೈಟಿಗೆ ಹೋಗ್ಬೇಕು. ನಮ್ಮ ಊರ್ ಬೇರಾಮಡಿ ರೋಡ್ ನೋಡಿ ಭಾಳ ಖುಷಿ ಅನ್ನಿಸ್ತು. ಹಂಗೆ ಒಳ ರೈಟಿಗೆ ಹೊಳದ್ರದ್ದೇ ನೋಡ್ದ. ನಮ್ಮ ರೈತರೆಲ್ಲ ಹೊಲಕ್ ಹೊಂಟ್ರು, ಮುಂಜಾನೆ ಟೈಮ್ ಹೊಂಟಿರು. ಸೊ ಅವರೆಲ್ಲ ಕೆಲ್ಸಿಗೆ ಹೊಂಟ್ರು, ಅದ್ರ ಬಿತ್ತಕೊಂಡ್ ಹೊಂಟ್ರು. ಸೊ ಮುಂದೆ ಎತ್ತಿಂಗಡಿ ನೋಡ್ದ ನೆನಪು ಮಾತ್ರ ಭಾಳ ಆಯ್ತು. ಸೊ ನಮ್ಮ ಹೊಲಕ್ ಹೋಗಿ ನಮ್ಮ ಹೊಲ್ದಾಗ ಏನೇನ್ ಹಾಕಿರತ್ತೆ ನಮ್ಮ ಅಪ್ಪ ಇರುತ್ತೆ ಹೋಗಿ ಹೊಲ್ದಾಗ ಹೋಗಿ ತಿರುಗಾಡಿ ಅಲ್ಲಿಂದ ಏನ್ ಮಾಡ್ದ ಸೀದಾ ಊರಿಗೆ ಹೊಂಟ. 1 ಕಿಲೋಮೀಟರ್ ಬೇರಾಮಡಿ ಅಂದ್ ಖುಷಿ ಅನಿಸ್ತು. ಮತ್ತೆ ಊರ ಹೋಗಿ ನಮ್ ಫ್ರೆಂಡ್ಸಿಗೆ ಫೋನ್ ಹಚ್ಚದ ಬಂದ್ರು ಅವರು. 4 ಮಂದಿ ಸೇರಿ ಚಾ ಕುಡಿದೆವು. ಸೊ ಅಲ್ಲಿಂದ ಏನ್ ಮಾಡಿದೆವು, ಈಗ ನಾವು ಸ್ಟೇಷನ್ ಹೊಂಟೇವು. ಯಾಕಪ್ಪ ಅಂದ್ರೆ ಸ್ಟೇಷನ್ ಒಂದು ಲೋನ್ ರಿನ್ಯೂವಲ್ ಇತ್ತು, ಅದಕ್ಕೆ ಬಂದಿದ್ದ. ಅದಕ್ಕೆ ಅವ್ರು ನಾವು ಕೊಡೋದು. ನಮ್ ದೋಸ್ತು ನಮ್ ಗಾಡಿ ಟೆನ್ಷನ್, ಯಾಕಂದ್ರೆ ನನ್ನ ಗಾಡಿ ಮೇಲೆ ಕೂತ್ ಅವ್ನ ಗಾಡಿ ಮೇಲೆ ನಾ ಕೂತಿಲ್ಲ, ಅದಕ್ಕೆ ಟೆನ್ಷನ್ ಆಗಿತ್ತು ಅವನಿಗೆ. ಸೊ ಸ್ಟೇಷನ್ ನೋಡ್ತೀನಿ, ಆ ರೋಡ್ ಯಾವತ್ತು ಹಂಗೆ ಅದ. ನನಗೆ ಎಂತ ತಿಳಿಲಿಕತ್ತ ಅನ್ನಿಡ್ದು ಸ್ಟೇಷನ್ ರೋಡ್ ಅಷ್ಟೇ ಅದ. ಸೊ ಅದನ್ನ ನೋಡ್ಕೊಂಡು ಹಂಗೆ ಹೋಗಿ ಬ್ಯಾಂಕಿಗೆ ಹೋಗಿ ಅಲ್ಲಿಂದ ನಮ್ದು ಏನಿತ್ತು ಕೆಲಸ ಮುಗಿಸ್ಕೊಂಡು ರಿನ್ಯೂವಲ್ ಇತ್ತಲ್ಲ, ರಿನ್ಯೂವಲ್ ಮುಗಿಸ್ಕೊಂಡು ಸೊ ಅಲ್ಲಿಂದ ಕೆಳಗೆ ಬಂದಿ. ಸೊ